ನೋಡಬೇಕು. ಇಲ್ಲೇ ಒಬ್ಬ ಅವನು ಅದಾನಂತ ಹೇಳ್ತಾರೆ. ಒಬ್ಬ ಮನುಷ್ಯ ಇಲ್ಲೇ ಗುಲ್ಬರ್ಗ ಬೀದರ್ ಜಿಲ್ಲಾದೊಳಗೆ ಕಳೆದ 20 ವರ್ಷಗಳಿಂದ ಆ ಮನುಷ್ಯ 2 ಕೊಡ ಹೊತ್ತುಕೊಂಡು ಮುಂಜಾನೆ ಒಂದಿಷ್ಟು ಚೀಲದೊಳಗೆ 4 ಧಾನ್ಯ ಹಾಕ್ಕೊಂಡು 4 ಪ್ರಕಾರದ ಧಾನ್ಯ ಹಾಕ್ಕೊಂಡು ಮಧ್ಯಾಹ್ನದವರೆಗೆ ಸುತ್ತಾಡ್ತಾನೆ. 20 ವರ್ಷಗಳಿಂದ ಏನು ಮಾಡ್ತಾನಂದ್ರೆ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಗಿಡಗಳಿಗೆ ತೂಗು ಹಾಕ್ಯಾನ. ಏನು ಅದು ಇದು ಪರಿಯಾಣ ಇಟ್ಟು ಇದನ್ನು ತೂಗು ಹಾಕ್ಯಾನ. ಅವಕ್ಕೇನಂತೀರಿ? ತೂಗು ಹಾಕೋದಕ್ಕೆ ನೆಲುವುಗಾಣೆ, ನೆಲುವ, ಹಿಂಗೆ ನೆಲುವ ತೂಗು ಹಾಕ್ಯಾನ. ಅದರಾಗ ಪರಿಯಾಣ ಇಟ್ಟಾನ. ಪ್ರತಿಯೊಂದು ಕಡೆ 2 ಪರಿಯಾಣಗಳು. ಒಂದರಾಗ ನೀರು ಹಾಕ್ತಾನ, ಒಂದರಾಗ ಧಾನ್ಯ ಹಾಕ್ತಾನೆ. 20 ವರ್ಷಗಳಿಂದ. 1-2 ಕಡೆ ಅಲ್ಲ, 100 ಕಡೆ. ಆತನ ಕೆಲಸೇ ಅದೇ. 10 ಗಂಟೆವರೆಗೆ ಮುಂಜಾನೆ ಹಿಂಗೆಲ್ಲ ಕಡೆ ಹೋಗಿ ನೀರು ಹಾಕಿ, ದೇವಾಲಯಕ್ಕೆ ಹೋಗೋದಿಲ್ಲ, ಗಿಡಗಳಿಗೆ ಹೋಗ್ತಾನೆ. ಆತನ ಉದ್ದೇಶ ಏನು ಅಂದರೆ ಪಕ್ಷಿಗಳ ನಾಶ ಆಗಬಾರದು. ಪಾಪ ಅವಕ್ಕೆ ಈಗ ನೀರಿಲ್ಲ. ಮೊದಲ ಬಾವಿಗಳರೇ ಇದ್ದು, ತೆರೆದ ಬಾವಿ ಇದ್ದು ಹೋಗಿ ನೀರ ಕುಡಿತಿದ್ದು. ಈಗ ತೆರೆದ ಬಾವಿ ಹೋಯ್ತು. ಮನುಷ್ಯ ಎಲ್ಲ ಮುಚ್ಚಿದ, ಹಳ್ಳಗಳನ್ನು ಮುಗಿಸಿದ, ಹೊಳೆಗಳನ್ನು ಹಾಳು ಮಾಡಿದ, ಎಲ್ಲ ಆಯ್ತು. ಆದರೆ ಪ್ರಾಣಿ ಪಕ್ಷಿಗಳ ಗತಿ ಏನು ಅಂತ ಒಂದು ದಿವಸ ಅನಿಸ್ತಂತ ಅವನಿಗೆ. ಆ ಬಳಿಕ ಇದನ್ನು ಶುರು ಮಾಡಿದ. ಏನು ನನಗೆ ಸಾಧ್ಯದ ಅಷ್ಟು ಮಾಡೋದು ಅಂತ ನಿನ್ನೆ ಅಲ್ಲ, 20 ವರ್ಷ ಒಂದು ದಿನ ಬಿಡದೆ ಇದನ್ನು ಹಾಕಿ ಬರ್ತಾನೆ. ಅವನಿಗೆ ಆದ ಪ್ರಾಪ್ತಿ ಅಂದ್ರೇನು? ಆನಂದ ಅಂತ ಅಷ್ಟೆ. ಅವ ಹಿಂಗೆ ಬಂದ ಅಂದರೆ ಪಕ್ಷಿಗಳ ಹಾರಿ ಬರ್ತಾವ. ಅವಕ್ಕೇನು ಬೇಕು ಅಂಥ 4 ಕಾಳ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಾಕಿರ್ತಾನೆ. ಎಷ್ಟು? ಒಂದಿಷ್ಟು ಬೊಗಸೆ ನೀರಷ್ಟು. ಆದರೆ 18 ಪಕ್ಷಿಗಳು ಕುಡಿತಾವ. 100 ಪಕ್ಷಿಗಳು ಕಾಳನ್ನು ತಿಂತಾವ. ಆತ ಅಂತಾನ, ಏನು ಸಂತೋಷ ಆದ ಜೀವನದಾಗ. ಇದಕ್ಕಿಂತ ದೊಡ್ಡ ದಯಾ ಕಾರ್ಯ ಯಾವುದು? ದಯಾ ಕಾರ್ಯ ಯಾವುದು? ನೋಡಬೇಕು, ಆ ಮನುಷ್ಯನ ಹೋಗಿ ನೋಡಬೇಕು. ಹಂಗೆ ನಾವು ನಮ್ಮ ಸಲುವಾಗಿ ಬಹಳ ಆಲೋಚನೆ ಮಾಡ್ತೇವೆ, ಮನುಷ್ಯರಿಗಾಗಿ. ಆತ ಪಕ್ಷಿ ಪ್ರಾಣಿಗಳಿಗೆ ಆತ ಯೋಚಿಸಿದ, ಎಲ್ಲದ ಅವುಗಳಿಗೆ ಆಸರೆ ಎಲ್ಲದ? ಮೊದಲೆಲ್ಲ ಜಗತ್ತೆಲ್ಲ ಅವುಗಳದು, ಎಂದ ಜಗತ್ತ ಅವುಗಳದಲ್ಲ. ಪಕ್ಷಿಗಳೆಲ್ಲ ಮರೆಯಾಗ್ತಾ ಇದ್ದಾವ ಅಂತ ಭಾವ ತಾಳೆ ಪಾಪ 20 ವರ್ಷದ ಹಿಂದೆ ಒಂದು ಕೊಡ ಹೊತ್ತು ಶುರು ಮಾಡಿದ. ಇಂಥ ಕಾರ್ಯಗಳದಾವಲ್ಲ, ಇವು ನಮ್ಮ ಭಾವವನ್ನು ಅರಳಿಸ್ತಾವ. ಇದನ್ನು ಯಾರೂ ಪ್ರಚಾರ ಮಾಡಿಲ್ಲ. ಈಗ ನಿನ್ನೇನೋ ಪ್ರಚಾರ ಮಾಡ್ಯಾರ. ಇಲ್ಲಿ ತನಕ ಯಾರೂ ಮಾಡೇ ಇಲ್ಲ. ಅವ ಮಾಡಿಕೊಂಡೇ ಇಲ್ಲ. ಯಾಕೆ? ಅವಾಗ ಮಾಡೋದು ಪ್ರಶ್ನೆ ಇರಲಿಲ್ಲ, ಅವುಗಳನ್ನು ಉಳಿಸೋ ಪ್ರಶ್ನೆ. ಅವು ಹಾಡಬೇಕು, ನಲಿಬೇಕು, ಅವು ಕುಣಿತಾ ಇರಬೇಕು, ನಮ್ಮ ಸುತ್ತಮುತ್ತ ಓಡಾಡಿಕೊಂಡಿರಬೇಕು. ಎಂಥ ಅದ್ಭುತ ಪಕ್ಷಿಗಳನ್ನು ನಿಸರ್ಗ ಮಾಡ್ಯದ, ಅವುಗಳನ್ನು ನಾಶ ಮಾಡಬಾರದು. ಹೊರಟು ಹೀಗೆ ಹಕ್ಕೋತದ ನೋಡಬೇಕು. ಇಂಥ ಜನ ಅಲ್ಲೇ ಇಲ್ಲೇ ಎಲ್ಲ ಕಡೆ ಮೊದಲು ಮಾಡ್ತಿದ್ರು. ಪ್ರತಿ ಮನೆ ಎದರ ಕಟ್ತಿದ್ರು, ಒಂದಿಷ್ಟು ಹಾಕ್ತಿದ್ರು. ಈಗ ಹಂಗೆ ಹಾಕಿದರೆ ಬಂದು ಕೂಡುದಿಲ್ಲ ಅವು.
ಯಾಕಂದ್ರೆ ಇವನ ಧಾನ್ಯ ಚಲೋ ಇಲ್ಲ, ಇವನ ನೀರು ಚಲೋ ಇಲ್ಲ. ಅಷ್ಟೇ ಅಲ್ಲ, ಇವ ಬಂದು ಕೂತು ತಿಂದ್ರೆ ಇವ ಏನು ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ. ಹೆಂಗೆ ಹಾಕಿ ಹಿಡಿದು ಬಿಟ್ರೆ ಗತಿ ಏನು? ಮನುಷ್ಯ ಏನು ತಿಳ್ಕೊಂಡ ಅಂದರೆ ಜಗತ್ತಿರೋದು ನನಗಾಗಿ ಅಂತ ತಿಳ್ಕೊಂಡ. ಜಗತ್ತಿನಲ್ಲಿ ನಾನು ಒಬ್ಬ ಅಂತ ಮರೆತ, ಜಗತ್ತಿರೋದೇ ನನ್ನ ಸಲುವಾಗಿ. ಎಲ್ಲ ಸಾಗರದೊಳಗಿರುವ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ, ಅರಣ್ಯದಾಗಿರುವ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ, ಆಕಾಶದಲ್ಲಿ ಹಾರುವ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ ಅಂತ ಭಾವಿಸಿದ, ಜಗತ್ತನ್ನು ಆಕ್ರಮಿಸಿದ. ಆ ಬಳಿಕ ಪ್ರಾಣಿಗಳನ್ನು ತನಗಾಗಿ ಬೆಳೆಸಿ. ಇದು ಅವುಗಳಿಗಾಗಿ ಏನೂ ಇಲ್ಲ. ಈ ಮಾತನ್ನು ಗಮನಿಸಿದ ಮನುಷ್ಯಾತ ಕಲ್ತವಲ್ಲ. ಕಲ್ತವ್ರು ಹಿಂಗೆ ಕೊಡ ಹೊತ್ತು ಹೋಗಿ ಹಾಕ್ತಾರೇನು ಎಲ್ಲಾದರೂ? ಹೇಳಿ, ಎಲ್ಲಾದರೂ ಹೀಗೆ ಎಲ್ಲಾದರೂ ಹಾಕ್ತಾರೇನು? ಕಲಿತವರು ಬಹಳ ಕಲಿತವ್ರು. ಅವ ಕಲಿತಲ್ಲ ಅಂತ ಆ ಪಕ್ಷಿಗಳು ಉಳಿದಾವ. ಕಲಿತರ ಆ ಪಕ್ಷಿಗಳು ಟೇಬಲ್ಗೆ ಹೋಗ್ತಿದ್ದು. ಡೈನಿಂಗ್ ಟೇಬಲ್ ಮತ್ತು ಅದರದರೆ ಟೇಬಲ್ ಅಲ್ಲ. ಆಶ್ಚರ್ಯದ ಇದು ದಯಾ ಅಂತಾರೆ. ಇದಕ್ಕೆ ಸುಂದರವಾದ ಭಾವ ದಯಾ. ಬರ್ಟ್ರಾಂಡ್ ರಸೆಲ್ ಅಂತ ಒಬ್ಬ ಮಹಾಜ್ಞಾನಿಯಾಗಿ ಹೋದ ಇಂಗ್ಲೆಂಡ್ ದೇಶದಾಗ. ಬಹಳ ದೊಡ್ಡ ತತ್ವಜ್ಞಾನಿ ಆತ. ಆತ ಮ್ಯಾಥಮೆಟಿಷಿಯನ್, ಗಣಿತಜ್ಞ. ಜಗತ್ತನ್ನು ಕುರಿತು ಬಹಳ ಚಿಂತನೆ ಮಾಡಿದಂಥ ಮಹಾನುಭಾವ. ಆತ ಹೇಳ್ತಾನೆ, ಇಫ್ ವಿ ವಾಂಟ್ ಎ ಸ್ಟೇಬಲ್ ವರ್ಲ್ಡ್, ವಿ ಮಸ್ಟ್ ಸಿ that we hate none and make our heart filled with compassion. ಏನು ಛಲೋ ಮಾತು ಹೇಳಿ. ಆತ ಇದರ ವಿರೋಧಿ, ಯುದ್ಧ ವಿರೋಧಿ. ಎರಡನೇ ಯುದ್ಧ ಆದಾಗ ಆತ ವಿರೋಧಿಸಿದ. ಅವನನ್ನು ಜೈಲಿಗೆ ಹಾಕಿದರು, ವಿರೋಧ ಮಾಡಿದ. ಯುದ್ಧ ಆಗಬಾರದು ಅಂತ. ಇಫ್ ವಿ ವಾಂಟ್ ಎ ಸ್ಟೇಬಲ್ ವರ್ಲ್ಡ್, ಜಗತ್ತು ಸ್ವಲ್ಪ ಶಾಂತವಾಗಿ ಸ್ಥಿರವಾಗಿ ಬಾಳಬೇಕು ಅಂತ ಇಚ್ಛೆ ಇದ್ದರೆ ಏನು ಮಾಡಬೇಕು? ವಿ ಮಸ್ಟ್ ಸಿ ದ್ಯಾಟ್ ವಿ ಹೇಟ್ ನನ್ ಆ್ಯಂಡ್ ಡಿಸ್ಟ್ರಾಯ್ ನನ್. ಜಗತ್ತಿನಲ್ಲಿ ಇರುವಂಥ ಯಾವುದನ್ನು ನಾಶ ಮಾಡಬಾರದು, ಅದನ್ನು ದ್ವೇಷಿಸಬಾರದು. ಮತ್ತೇನು ಮಾಡಬೇಕು? ಮೇಕ್ ಅವರ್ ಹಾರ್ಟ್ ಫಿಲ್ಡ್ ವಿತ್ ಕಂಪ್ಯಾಷನ್. ನಮ್ಮ ಹೃದಯಗಳನ್ನು ಎದರಿಂದ ತುಂಬಬೇಕು? ಫಿಲ್ಡ್ ವಿತ್ ಕಂಪ್ಯಾಷನ್, ಕರುಣೆಯಿಂದ ತುಂಬಬೇಕು, ದಯೆಯಿಂದ ತುಂಬಬೇಕು ಹೃದಯವನ್ನು. ಆವಾಗ ಜಗತ್ತು ಸ್ಥಿರವಾಗ್ತದೆ, ಜಗತ್ತು ಬಹುಕಾಲ ಬಾಳ್ತದೆ. ಇಲ್ಲದೆ ಇದ್ದರೆ ಮನುಷ್ಯನೇ ನಿನ್ನ ಜೀವನಕ್ಕೆ ಕೊನೆ ಅಂತ ಭಾವಿಸು. ಜಗತ್ತ ಬಾಳಬೇಕು. ಇಟ್ ಮಸ್ಟ್ ಬಿ ಮೇಡ್ ಸ್ಟೇಬಲ್ ಬೇಕು. ಅದಕ್ಕಾಗಿ ಏನು ಮಾಡೋದು? ಎರಡು ಕೆಲಸ ಮಾಡೋದು. ಇದೇನು ವಿನಾಶಕ ಮನಸ್ಥಿತಿ ಅದ, ಇದನ್ನು ತೆಗೆದು ಹಾಕಬೇಕಾಗ್ತದೆ. ಆದರೆ ಹೃದಯವನ್ನು ಕರುಣೆಯಿಂದ ದಯೆಯಿಂದ ತುಂಬಬೇಕಾಗ್ತದೆ. ಹಾಗಾದರೆ ಜಗತ್ತು ಚೆನ್ನಾಗಿ ಆಗ್ತದೆ. ಬರೇ ಜಗತ್ತಲ್ಲ, ಮನೆ ತಗೊಳ್ಳಿ. ಮನೆಯೂ ಒಂದು ಜಗತ್ತ. ಒಬ್ಬ ವ್ಯಕ್ತಿಯ 4 ಜನರ ಜಗತ್ತ ಅದು. ಒಂದು ಕುಟುಂಬ ಒಂದು ಜಗತ್ತ, ಒಂದು ಊರ ಒಂದು ಜಗತ್ತು.
ಇವುಗಳೆಲ್ಲ ಹೇಗಿರಬೇಕು ಅಂದರೆ ಶಾಂತವಾಗಿ ಸಮೃದ್ಧವಾಗಿ ಇರಬೇಕಾಗ್ತದೆ. ಹಾಗಿರಬೇಕಾಗಿತ್ತು ಅಂದರೆ ಮನ್ಯಾಗ ಏನಿರಬೇಕಾಗ್ತದೆ? ದ್ವೇಷ ಇರಬಾರದು. ಏನಿರಬೇಕು? ಇರಬೇಕು ಅನುಕಂಪ, ಸಹಾನುಭೂತಿ. ಅಲ್ಲಿ ದಯಾ, ಕರುಣೆ, ಇಂಥ ಮಧುರ ಭಾವಗಳಿರಬೇಕಾಗ್ತದೆ. ಮಧುರ ಭಾವ ಇತ್ತು ಅಂದರೆ ಒಂದು ಊರ ಸ್ವರ್ಗ. ಜಗತ್ತು ಸುಸ್ಥಿರ. ಇಲ್ಲದೆ ಇದ್ದರೆ ಭಯಾನಕ ಯುದ್ಧಗಳು. ಇನ್ನು ಮ್ಯಾಲಂತೂ 2 ಯುದ್ಧ ಆಗಿ ಹೋಗ್ಯಾವ ದೊಡ್ಡ. ಅದಕ್ಕಿಂತ ಹಿಂದೆ ಸಾವಿರಾರು ಯುದ್ಧಗಳಾದರೂ ಬಹಳ ಆಗಿದ್ದಿಲ್ಲ. ಏನೋ ಕತ್ತಿ ಹಿಡ್ಕೊಂಡು ಎಟ್ಟು ಹೊಡೆಯವರು ಬಡೆಯವರು. ಈಗ ಹಿಂಗಲ್ಲ. ಯಾವ ಕತ್ತಿ ಬೇಕಾಗಿಲ್ಲ, ಕಠಾರಿ ಬೇಕಾಗಿಲ್ಲ. ಎಲ್ಲೋ ಕುಂತ ಒಬ್ಬ ಮನುಷ್ಯ ಹಿಂಗೆ ಒತ್ತಿದ, ಮುಂಬೈ ಮರೆ, ದೆಹಲಿ ಶೂನ್ಯ. ಕ್ಷಣದಲ್ಲಿ ಸೇನಾ ಅಲ್ಲ, ಒಬ್ಬ ಮನುಷ್ಯ ಎಲ್ಲೋ ಕೂತಿರ್ತಾನ, ಸುಮ್ಮನೆ ಹೀಗೆ ಒತ್ತಾನ. ಇಂಥ ಭಯಾನಕ ಪರಿಸ್ಥಿತಿಯನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ಇದು ಬರ್ಟ್ರಾಂಡ್ ರಸೆಲ್ಲರ ಗಮನಕ್ಕೆ ಬಂತು. ಬರ್ನಾರ್ಡ್ ಶಹಾ ಅವರು ಹೇಳಿದರು, ಏನಿದೆಲ್ಲ ಜಗತ್ತ, ಇನ್ನು ಏನಾದ ಕೊನೆಗೆ ಇನ್ನೊಂದು ಏನಾದರೂ ಯುದ್ಧ ಆಯಿತು ಅಂದರೆ ಅಲ್ಲಿಗೆ ಮುಗೀತು. ಮುಂದೇನು 4ನೇ ಯುದ್ಧ ನಡೆಯೋದಾದರೆ 2ನೇದ್ದು ಇದು ಮುಗಿದು ಹೋಗ್ಯದ. 3ನೇದ್ದು ಯುದ್ಧ ಆಯಿತು ಅಂದರೆ ಅಕಸ್ಮಾತ್ ಅದು ಏನಾಗ್ತದೆ ಗೊತ್ತಿಲ್ಲ. ಅದರ 4ನೇ ಯುದ್ಧ ಹೆಂಗಾಗ್ತದೆ ಗೊತ್ತದ ಅಂತ ಹೇಳಿದ. ಹೆಂಗಾಗ್ತದೆ? ಕಲ್ಲಿನಿಂದ ಒಗೆದಾಡ್ತಾರೆ ಅಷ್ಟೆ, ಇದಕ್ಕಿಂತ ಹೆಚ್ಚಿಗೆ ಏನಾಗೋದಿಲ್ಲ. ಅಲ್ಲಿಗೆ ಬರ್ತದೆ ಅಂತ. ಎಲ್ಲವೂ ಸಮ. ಎಷ್ಟು ಮನುಷ್ಯ ಬುದ್ಧಿಯನ್ನು ಬಳಸಿ ಏನೆಲ್ಲ ಕಟ್ಟಿದ, ಎಷ್ಟು ಅದ್ಭುತ ಕಟ್ಟಿದ. ಬುದ್ಧಿಯ ಸಾಮರ್ಥ್ಯ ಎಷ್ಟದ. ಇಷ್ಟೆಲ್ಲ ಬುದ್ಧಿಯನ್ನು ಬಳಸಿ ಸುಂದರವಾದ ಈ ಜಗತ್ತನ್ನು ಕಟ್ಟಿಕೊಂಡಿದ್ದೇವೆ. ಇದನ್ನು ನಾಶ ಮಾಡುವ ಯೋಜನೂ ಹಾಕ್ಕೊಂಡೇವಿ. ಇದು ಬಹಳ ಆಶ್ಚರ್ಯ. ಅದಕ್ಕೆ ಆತ ಹೇಳ್ತಾನೆ, ಮನುಷ್ಯನೇ ಒಂದಿಷ್ಟು ನಿನ್ನ ಎದೆಯೊಳಗೆ ಕರುಣೆಯನ್ನು ತುಂಬಿಕೋ, ಈ ಜಗತ್ತು ಉಳಿತದೆ. ಇಲ್ಲದೆ ಇದ್ದರೆ ನಷ್ಟವಾಗಿ ಹೋಗ್ತದೆ. ಮೇಕ್ ಯುವರ್ ಹಾರ್ಟ್ ಫಿಲ್ಡ್ ವಿತ್ ಕಂಪ್ಯಾಷನ್. ಇದು ಬರ್ಟ್ರಾಂಡ್ ರಸೆಲ್ ಬಹಳ ದೊಡ್ಡ ಮನುಷ್ಯ. ಇಂಥ ಮಾತುಗಳನ್ನು ಜಗತ್ತಿನ ಬಹಳ ಜನ ಆಡಿದಾರ. ನಮ್ಮ ದೇಶದಲ್ಲಂತೂ ಆಡ್ಕೋತೇ ಅದಾರ. ಈಗಲ್ಲ, ಸಾವಿರಾರು ವರ್ಷಗಳಿಂದ. ಇನ್ನು ಯುರೋಪಿಯನ್ ದೇಶಗಳ ಕತ್ತಲಾಗಿರಾಗೆ ನಮ್ಮಲ್ಲಿ ಶುರು ಮಾಡಿದರು. ಚೆನ್ನಾಗಿರಬೇಕು, ಸಹನಾವವತು ಅಂತ ಅವಾಗ ಹೇಳಿದರು. ನಾನೂ ಬದುಕಬೇಕು, ಪ್ರಾಣಿಗಳು ಬದುಕಬೇಕು, ಪಕ್ಷಿಗಳು ಬದುಕಬೇಕು, ಸಹನವು ಎಲ್ಲವೂ ಬದುಕಬೇಕು. ಹಾಂಗೆ ಹೃದಯ ನಂದು ಮಧುರವಾಗಿರಲಿ ಪರಮಾತ್ಮನೇ ಅಂತ ಕೇಳಿದರು. ಇದು ಎಲ್ಲ ಕಡೆ ಹೇಳ್ತಾ 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 ಬಂದಾರೆ. ಇದು ದಯಾ. ಗುರು ಅಂತಾನ ಶಿಷ್ಯನಿಗೆ ಇಂಥದೊಂದು ದಯಾ ಎದೆಯೊಳಗೆ ಇರಲಿ ಅಂದರೆ ಭಾವ ಚಲೋ ಆಗ್ತದೆ. ಭಾವ ಚಲೋ ಆಯಿತು, ಭಕ್ತಿ ಫಲ ಕೊಡಕ್ಕೆ ಶುರು ಮಾಡ್ತದೆ. ಭಕ್ತಿಯ ಫಲವೇ ಶಾಂತಿ ಮತ್ತು ಮುಕ್ತಿ, ಸ್ವಾತಂತ್ರ್ಯ. ಇದು ದಯಾ ಬಹಳ ಮಹತ್ವದ್ದು. ಇನ್ನೊಬ್ಬ ವಾಲ್ಟ್ ವಿಟ್ಮನ್ ಅಂತಾಗಿ ಹೋದ. ಅಮೇರಿಕಾ ದೇಶದೊಳಗೆ ಬಹಳ ದೊಡ್ಡ ಕವಿ ಆತ. ಭಾರತೀಯ ಸಾಹಿತ್ಯವನ್ನು, ಭಾರತೀಯ ಚಿಂತನೆಗಳನ್ನು ಬಹಳ ಮೆಚ್ಚಿಕೊಂಡ ಮನುಷ್ಯ.
ವಾಲ್ಟ್ ವಿಟ್ಮನ್ ಬಹಳ ದೊಡ್ಡ ಮನುಷ್ಯ. ಆತ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ, ಕೇಳುವಂಗ. ಆತ ಈ ಹೊಲಗಳಲ್ಲಿ ದನಗಳೆಲ್ಲ ಹೀಗೆ ಮೇಯ್ತಾ ಇರಬೇಕು ಅಂಥಲ್ಲೇ ಆತ ವಾಸ ಮಾಡ್ತಾ ಇದ್ದ. ಎಂಥ ಮನಸ್ಥಿತಿ ಹೇಳಿ, ಎಂಥ ಮನಸ್ಥಿತಿ. ಆತ ಕವಿ, ಆತನ ಭಾವ ಬಹಳ ಸುಂದರವಾದ ಭಾವ. I can live with animals. I want to live with animals because they are so flaccid, so self-contained. I want to stand and look at them for hours and hours because they fill my life with joy. ಏನು ಚಲೋ ಮಾತು ಹೇಳಿ. ನನಗೊಂದು ಇಚ್ಛೆ ಏನು, ಪ್ರಾಣಿಗಳ ಕೂಡ ಇರಬೇಕು. ಎಷ್ಟು ಆಶ್ಚರ್ಯ. ನಮಗೊಂದಿಚ್ಛೆ ಮುಂಬೈದಾಗಿರಬೇಕು, ನಮಗೊಂದಿಚ್ಛೆ ಊರು ನಡುವ ಸುತ್ತಮುತ್ತ ಎಲ್ಲ ಶಾಪ್ಸ್ ಇರಬೇಕು. ಇದು ನಮ್ಮ ಇಚ್ಛೆ. ಆ ಮನುಷ್ಯ ಅಮೇರಿಕಾ ದೇಶಕ್ಕೆ ಹೋಗಬೇಕಂತ ನಾವು ಇಚ್ಛೆ ಪಡ್ತೇವೆ. ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಈ ಮಾತನ್ನು ಹೇಳ್ತಾನೆ, ನನಗೊಂದು ಇಚ್ಛೆ ಅದ. ಏನದ? ಪ್ರಾಣಿಗಳು ಕೂಡ ಇರಬೇಕು. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ಇದು ಅವನ ಶಬ್ದಗಳು, ಕವಿತೆ ಇದು. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ದೇ ಆರ್ ಸೋ ಪ್ಲಾಸಿಡ್, ದೇ ಆರ್ ಸೋ ಸೆಲ್ಫ್ ಕಂಟೈನ್ಡ್. ಎಂಥ ಬಯಕೆ ನೋಡ್ಬೇಕದ. ಯಾಕೆ ಅಂತ ಕೇಳಿದ್ರೆ ಅವ ಹೇಳ್ತಾನ, ಪ್ರಾಣಿಗಳು ಎಷ್ಟು ತೃಪ್ತದಾವ, ಎಷ್ಟು ಶಾಂತದಾವ, ಎಷ್ಟು ಸಮೃದ್ಧದಾವ, ಸೆಲ್ಫ್ ಕಂಟೈನ್ಡ್, ಫ್ಲಾಸಿಡ್. ಹೆಂಗದಾವ? ಬಹಳ ನಿಷ್ಪಾಪಿ, ತಣ್ಣಗದ. ಹಂಗೆ ಮನುಷ್ಯರ ಹತ್ತಿರ ಹೋದರೆ ಹಿಂಗೆ ಆಗೋದಿಲ್ಲ ನನಗೆ. ಸಮಾಜದ ಮಧ್ಯ ಹೊಕ್ಕು ಬಿಟ್ರೆ ದೆರ್ ಈಸ್ ನೋ ಸೆಲ್ಫ್ ಕಂಟೈನ್ಡ್ನೆಸ್ ಇಲ್ಲ, ಕಂಟೆಂಟ್ಮೆಂಟ್ ಇಲ್ಲ. ಜಗತ್ತಿನಾಗ ಹೋದರೆ ತೃಪ್ತ ಅಂತ ಇಲ್ಲ. ಅಷ್ಟೇ ಅಲ್ಲ, ತೃಪ್ತಿ ಅಂತ ಸಿಗೋದು ಕಷ್ಟ. ಯಾರನ್ನರೇ ಮಾತಾಡಿಸಿದ್ರೆ ಏನಾರ ಯೋಜನಾ ಹೇಳ್ತಾರೆ ವಿನಃ ಆರಾಮದೀನಿ ಅಂತೂ ಹೇಳೋದಿಲ್ಲ ಅಷ್ಟೇ. ಏನು ನಮ್ಮ ಮನೆ ಎಷ್ಟು ಚೆನ್ನಾಗಿದೆ, ನಮಗೆ ಯಾವ ಕೊರತೆ ಇಲ್ಲ. ಒಂದೆರಡು ಮಕ್ಕಳದಾವ, ಎಷ್ಟು ಚೆನ್ನಾಗದಾವ. ಕಲಿತಾವ, ಓದ್ತಾವ, ನಲಿತಾವ, ಆಡ್ತಾವ, ಮಸ್ತ್ ಅದಾವ, ಉಣ್ತಾವ, ತಿಂತಾವ. ಪತಿ ಸತಿ ಒಂದು ದಿವಸ ಡೈವೋರ್ಸ್ ಆಗುವಂಗೆ ಜಗಳ ಮಾಡಿಲ್ಲ. ಎಷ್ಟು ಆರಾಮದಾರ, ಯಾವ ಕೊರತೆ ಇಲ್ಲ ಮನ್ಯಾಗ, ಏನು ಕೊರತೆ ಇಲ್ಲ. ಹಿಂಗೆ ಅನ್ನೋ ಒಂದರೆ ಮನೆ ಇದ್ರೆ ಅವ್ರ ಮನೆ ಸಮೀಪ ನಾ ಮನೆ ಮಾಡ್ತೀನಿ ಅಂದ. ಎಲ್ಲದ?
ಅತೃಪ್ತಿ ಜನತೆಯನ್ನು ಆಳ್ತಾದ ಜಗತ್ತನ್ನು. ಅತೃಪ್ತಿ ಆಳ್ತಾದ. ಮತ್ತು ನಮ್ಮ ಮಾರ್ಗದರ್ಶಕರು ಹೆಂಗದಾರ? ಅತೃಪ್ತಿ ಇಲ್ಲದೇ ಇದ್ದರೆ ಪ್ರಗತಿ ಆಗೋದಿಲ್ಲ. ಆದ್ದರಿಂದ ಮನುಷ್ಯ ಸದಾ ಅತೃಪ್ತನಾಗಿರಬೇಕು. ಇದೊಂದು ಸಿದ್ಧಾಂತ. ಇತ್ತೀಚೆಗೆ ಎಲ್ಲ ಮಾಡೋದು ಎದಕ್ಕೆ? ತೃಪ್ತಿಯನ್ನು ಅನುಭವಿಸೋದಕ್ಕೆ. ಹೃದಯ ತೃಪ್ತ ಇರಬೇಕು, ಆ ಬಳಿಕ ಕೆಲಸಗಳನ್ನು ಮಾಡ್ತಾ ಹೊರಟಿರಬೇಕು. ಬರೀ ಅತೃಪ್ತಿಯಿಂದಲೇ ಬೆಳವಣಿಗೆ ಅಲ್ಲ, ತೃಪ್ತಿಯನ್ನು ಅನುಭವಿಸ್ತಾ ಇರಬೇಕು. ಆ ಬಳಿಕ ಹೊಸ ಹೊಸ ಸಂಗತಿಗಳನ್ನು ರೂಪಿಸ್ತಾ ಇರಬೇಕು. ಆಗ ವಾಲ್ಟ್ ವಿಟ್ಮನ್ ಏನು ಚಲೋ ಮಾತು ಹೇಳ್ತಾನೆ, ನಾನಿನ್ನು ಹೋಗಿ ಪ್ರಾಣಿಗಳ ಕೂಡ ಇರಬೇಕು ಅಂತ ಇಚ್ಛೆ. ಅಲ್ಲಿ ಹೋಗಿ ಇರಬೇಕು ಅಂತ. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ಎಷ್ಟು ಚೆನ್ನಾಗಿ ಮುಂದೆ ಹೇಳ್ತಾನೆ, ದೇ ಆರ್ ಸೋ ಪ್ಲಾಸಿಡ್, ದೇ ಆರ್ ಸೋ ಸೆಲ್ಫ್ ಕಂಟೇನ್ಡ್. ನೋಡಿದರೆ ಆನಂದ ಆಗ್ತದೆ. ಅವುಗಳ ಮುಖ ನಿಂತು ನೋಡಬೇಕನ್ನಿಸ್ತದೆ. ಐ ಸ್ಟ್ಯಾಂಡ್ ಆ್ಯಂಡ್ ಲುಕ್ ಎಟ್ ದೆಮ್ ಫಾರ್ ಅವರ್ಸ್ ಆ್ಯಂಡ್ ಅವರ್ಸ್. ನಾನು ಅಲ್ಲಿ ಹೊಲಕ್ಕೆ ಹೋಗ್ತೇನೆ, ಅವು ದನ ಮೇಯ್ತಿರ್ತಾವ, ಏನಿಲ್ಲ ಸಾದಾ ಹುಲ್ಲು ಮೇಯ್ತಿರ್ತಾವ. ಅವೇನು ಜಗತ್ತಿನ ಯಾವ ಡಿಶ್ ತಿನ್ನುವುದಿಲ್ಲ. ಬರೇ ಹುಲ್ಲು ಮೇಯ್ತಿರ್ತಾವ. ಅವತರ ಮುಖ ನೋಡ್ಬೇಕನ್ನಿಸ್ತದ ಅಂತಾನ ವಿಟ್ಮನ್. ಅವತರ ಮುಖ ನೋಡ್ಬೇಕನ್ನಿಸ್ತದ. ನಾನು ಹೀಗೆ ದಿನಾಲು ಏನು ಮಾಡ್ತೇನೆ, ನಿಂತು ನೋಡ್ತಿರ್ತೇನೆ. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಹಂಗೆ ನೋಡ್ತಿರ್ತೇನೆ. ಅದರ ಮುಖದ ಮೇಲೆ ಎಂಥ ತೃಪ್ತಿ ಅದು. ಪ್ರಾಣಿಗಳ ಮುಖದ ಮೇಲೆ ತೃಪ್ತಿ ಅಷ್ಟು ಅದ್ಭುತ ಅದ. ಇಂಥ ಪ್ರಾಣಿಗಳ ಬಗ್ಗೆ ಪ್ರೇಮ ಇಲ್ಲದೆ ಇದ್ದರೆ ಮನುಷ್ಯನೇ ನಿನ್ನ ಜಗತ್ತು ಹೆಂಗೆ ಚಂದ ಆದೀತು ಹೇಳು. ಭಕ್ತಿಯ ವೃಕ್ಷ ಬೆಳೆಯೋದು ಹೇಗೆ? ದಯಾ ಅಂತ ಇದಕ್ಕೆ ಕರೆದ್ರು. ಚಲೋ ಇಲ್ಲ ಇದು ದಯಾ? ಎಷ್ಟು ಚೆನ್ನಾಗಿದೆ. ಶೌಚ ದಯಾ. ಸ್ವಚ್ಛ ಮನೆ ಸ್ವಚ್ಛ ಮಾಡೋದು. ಮನೆ ಸ್ವಚ್ಛ ಅಂದ ಕೂಡಲೇ ಎಲ್ಲ ಮಾರಾಟ ಮಾಡ್ಕೊಳ್ಳೋದು ಅಲ್ಲ. ಮನೆ ಸ್ವಚ್ಛ ಸಾಮಾನುಗಳು ನೋಡಿದರೆ ಆನಂದ ಆಗವೆ. ಹಂಗೆ ಸ್ವಚ್ಛ. ಎರಡನೇದು ದಯಾ. ಅಲ್ಲಿ ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ. ಅವ್ರಿಗೆ ಒಳ್ಳೆಯದಾಗಲಿ, ಇವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಆಗಲಿ ಅಂತ ಮನ್ಯಾಗ ಎಲ್ಲರೂ. ಒಂದು ಹುಡುಗ ಮನ್ಯಾಗ ಪ್ರಾರ್ಥನೆ ಮಾಡಕ್ಕೆ ಕೂತಿತ್ತು. ಯುರೋಪ್ ದೇಶದಾಗಿದು. ಪ್ರಾರ್ಥನೆ ಮಾಡಕ್ಕೆ ಕೂತಿತ್ತು. ಅವರು ತಂದೆ ತಾಯಿ ಜಗಳ ಮಾಡ್ತಿದ್ರು ಭಾಳ. ಇದು 18ನೇ ಶತಮಾನದ ಕಥೆ. ಆ ಹುಡುಗ ಒಂದು ದಿವಸ ಮನ್ಯಾಗ ಕೂತ್ಕೊಂಡು ಪ್ರಾರ್ಥನೆ ಮಾಡಕತ್ತಿತ್ತು. ಏನು ಪ್ರಾರ್ಥನೆ ಮಾಡ್ತೀಯ ಅಂತ ಇಬ್ಬರು ಕೇಳಿದರು. ಅದೇ ನೀವಿಬ್ಬರು ತಣ್ಣಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಮನೆ ಹೆಂಗಿರಬೇಕು? ಆನಂದವಾಗಿರಬೇಕು, ತಂಪಾಗಿರಬೇಕು, ಜಗಳ ಆಗಬಾರದು, ಶಾಂತವಾಗಿರಬೇಕು. ಅದಕ್ಕೆ ಬೇಡ್ಕೊಳಕತ್ತೀನಿ ದೇವರಿಗೆ ಅಂದ. ಅವರಿಬ್ಬರಿಗೆ ಹೆಂಗಾಗಿರಬೇಡ. ಸಣ್ಣ ಹುಡುಗರಿಗೆ ಇವ್ರು ಕಲಿಸೋದು ಏನು ಹುಡುಗರೇ ಇವ್ರ ಸಲುವಾಗಿ ಹೇಳಿ? ಆ ಹುಡುಗ ಮುಂದೆ ಒಬ್ಬ ಕವಿ ಆಗ್ತಾನೆ. ಆತನೇ ಹೇಳೋದು, ಚೆಂದಾಗಿರ್ರಿ ಒಂದಿಷ್ಟ. ಗಿಡಗಳು ಹೆಂಗದವು, ಬಡ್ದಾಡ್ತಾವೇನು, ಎಷ್ಟು ಚಂದ ಇರ್ತವೆ. ಹಾಗೆ ಮನುಷ್ಯ ತನ್ನ ಕುಟುಂಬವನ್ನು ಕಟ್ಕೋಬೇಕು, ತನ್ನ ಊರನ್ನು ಕಟ್ಕೋಬೇಕು. ಏನು ಮಾಡಬೇಕು? ನಕ್ಕೋತ ಇರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರಬೇಕು. ಅದೇ ದಯಾ. ಅವರಿಗೆ ನೋವಾಗಬಾರದು, ಇವರಿಗೆ ನೋವಾಗಬಾರದು. ಹಾಗೆ ಬಯಕೆಯನ್ನು ವ್ಯಕ್ತ ಮಾಡ್ತೇವಲ್ಲ,
ಅದಕ್ಕೆ ದಯಾ. ಓಂ ಸಹನಾ ಸಹನೋ ಭುನಕ್ತು. ಹಸಿವಿನಿಂದ ಯಾರೂ ಬಳಲಬಾರದು, ಅನಾರೋಗ್ಯದಿಂದ ಯಾರೂ ಬಳಲಬಾರದು, ದ್ವೇಷದಿಂದ ನಾವು ಬದುಕಬಾರದು, ಆನಂದವಾಗಿ ಬದುಕಬೇಕು. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೆ. ಅಶಕ್ತರೂ ನಾವಾಗಿರಬಾರದು, ತೇಜಸ್ವಿನಾವಧೀತಮಸ್ತು ದಡ್ಡರೂ ಆಗಿರಬಾರದು. ನಮ್ಮ ತಲೆಯೊಳಗೆ ಬುದ್ಧಿ ಬೆಳಕ ಬೀಳ್ತಿರಬೇಕು. ಮಾ ವಿದ್ವಿಷಾವಹೆ, ನಾವು ಜಗಳ ಮಾಡಬಾರದು. ದೇವನೇ ಹಂಗೆ ನಾವು ಈ ಜಗತ್ತಿನಲ್ಲಿ ಬದುಕಬೇಕು ಅನ್ನುವ ಹೃದಯ ಅದಲ್ಲ, ಇದು ದಯಾ ಹೃದಯ. ಇದು ದಯೆ. ಇಂಥ ಸುಂದರವಾದ ಗುಣ ಇತ್ತು ಅಂದರೆ ಹೃದಯ ಬೆಳೀತದೆ. ಅಲ್ಲಿ ಭಕ್ತಿಯ ವೃಕ್ಷ ಅದು ಫಲಿಸ್ತದೆ. ಶಾಂತಿ ಮತ್ತು ಸ್ವಾತಂತ್ರ್ಯದ ಫಲವನ್ನು ಕೊಡ್ತದೆ ಅಂತ ಗುರು